ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟೇಟ್ ಲೆವೆಲ್ ಆನ್ಲೈನ್ ಟೆಸ್ಟ್ ಸೀರೀಸ್. ಸೊ ಇಂದು ನಮ್ಮ ಕೊನೆಯದಿಂದ ಟೆಸ್ಟ್ ಸೀರೀಸ್ನ ಬಿಡ್ತಾ ಇದ್ದೀವಿ. ಸೊ ಇವತ್ತಿನ ವಿಷಯ ಅಮೆಂಡ್ಮೆಂಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಭಾರತದ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಸೊ ಯಾವ್ಯಾವ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಇವತ್ತಿನ ಕ್ವಶನ್ ಒಳಗೊಂಡಿದ್ದು. ಸೊ ಇದರ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ವಿಡಿಯೋನ ನಾವು ನೋಡೋಣ. ಸೊ ಇಲ್ಲಿ ಭಾರತದ ಸಂವಿಧಾನ ತಿದ್ದುಪಡಿಯ ಬಗ್ಗೆ ಸಂವಿಧಾನದ 20ನೇ ಭಾಗದಲ್ಲಿ 368ನೇ ವಿಧಿ ಪಾರ್ಲಿಮೆಂಟಿನ ಒಂದು ತಿದ್ದುಪಡಿ ಅಧಿಕಾರವನ್ನು ಹೊಂದಿದೆ. ಸೊ ನಮ್ಮ ಸಂವಿಧಾನ ತಿದ್ದುಪಡಿ ವಿಧಾನ ಹೇಗಿದೆ ಅಂದರೆ, ಇದು ಬ್ರಿಟನ್ನಷ್ಟು ಸುಲಭವಾಗಿಯೂ ಇಲ್ಲ, ಅಮೆರಿಕದಷ್ಟು ಕಠಿಣವಾಗಿಯೂ ಇಲ್ಲ, ಅದರ ಮಧ್ಯದ ಮಾರ್ಗವನ್ನು ಅನುಸರಿಸಲಾಗಿದೆ. ಸೊ ಈ ತಿದ್ದುಪಡಿ ವಿಧಾನವನ್ನು ಸೌತ್ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸೊ ಸಂವಿಧಾನ ತಿದ್ದುಪಡಿ ಅಧಿಕಾರ ನಮ್ಮ ಪಾರ್ಲಿಮೆಂಟ್ ಇದ್ದರೂ ಕೂಡ ಈ 1973ರ ಕೇಶವಾನಂದ ಭಾರತಿ ಕೇಸ್ ಪ್ರಕಾರ ಬೇಸಿಕ್ ಸ್ಟ್ರಕ್ಚರ್ಗೆ, ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗದ ರೀತಿ ತಿದ್ದುಪಡಿ ಮಾಡಬೇಕಾಗತ್ತೆ. ಸೊ ಈ ಒಂದು ಅಂಶವನ್ನು ನಾವಿಲ್ಲಿ ಪರಿಗಣಿಸಬೇಕು. ಇನ್ನು ತಿದ್ದುಪಡಿ ವಿಧಾನಗಳು ಮುಖ್ಯವಾಗಿ 3 ರೀತಿ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಒಂದು ಅಮೆಂಡ್ಮೆಂಟ್ ಬೈ ಸಿಂಪಲ್ ಮೆಜಾರಿಟಿ, ಸರಳ ಬಹುಮತದ ಮೂಲಕ, ಪಾರ್ಲಿಮೆಂಟಿನ ಸರಳ ಬಹುಮತದ ಮೂಲಕ, ಪಾರ್ಲಿಮೆಂಟಿನ ವಿಶೇಷ ಬಹುಮತದ ಮೂಲಕ, ಇನ್ನೊಂದು ಪಾರ್ಲಿಮೆಂಟಿನ ವಿಶೇಷ ಬಹುಮತ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಅಂಗೀಕಾರ. ಸೊ ಈ ರೀತಿ 3 ತರನಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಸೊ ಹಾಗಿದ್ರೆ ಸಿಂಪಲ್ ಮೆಜಾರಿಟಿ ಮೂಲಕ ಯಾವ ಯಾವ ಅಂಶಗಳನ್ನು ತಿದ್ದುಪಡಿ ಮಾಡಬಹುದು ಅಂದರೆ, ಸೊ ಇಲ್ಲಿ ಹೊಸ ರಾಜ್ಯಗಳ ಅಸ್ತಿತ್ವದ ಬಗ್ಗೆ ಮತ್ತು ಆಲ್ರೆಡಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ರಾಜ್ಯಗಳಿಗೆ ಹೊಸ ನಾಮಕರಣ, ಹೊಸ ಹೆಸರನ್ನು ಕೊಡಬೇಕಾದ್ರೆ ಅಥವಾ ಅವುಗಳ ಬೌಂಡ್ರಿಗಳನ್ನು ಮತ್ತು ಅವುಗಳ ಏರಿಯಾಗಳನ್ನು ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಅಂತಹ ವಿಷಯಗಳು. ಆಮೇಲೆ ಅಬಾಲಿಷನ್ ಆರ್ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇನ್ ದ ಸ್ಟೇಟ್ಸ್. ಸೊ ರಾಜ್ಯಗಳಲ್ಲಿ ಮೇಲ್ಮನೆಗಳ ಸೃಷ್ಟಿ ಮತ್ತು ಅವುಗಳ ಒಂದು ಅಬಾಲಿಷನ್, ರದ್ದುಪಡಿಸೋಕೆ. ಆಮೇಲೆ 2ನೇ ಶೆಡ್ಯೂಲ್ನಲ್ಲಿ ಏನು ಗವರ್ನರ್, ಪ್ರೆಸಿಡೆಂಟ್, ಸ್ಪೀಕರ್, ಜಡ್ಜಸ್ ಏನು ಸಂವಿಧಾನಿಕ ಪ್ರಮುಖ ಹುದ್ದೆಗಳು ಬರ್ತಾವ, ಆ ಹುದ್ದೆಗಳೆಲ್ಲ ಪಡೀತಕ್ಕಂತಹ ವೇತನ, ಅವರ ಸೌಲಭ್ಯಗಳು ಮತ್ತು ಅವರಿಗೆ ಏನೇನು ರೆಮ್ಯುನರೇಷನ್ ಅಂತ ಏನು ಕರಿತೀವಲ್ಲ, ಅವೆಲ್ಲ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಥ 2nd ಶೆಡ್ಯೂಲ್ನ ಕೂಡ ಈ ಥರನಾಗಿ ತಿದ್ದುಪಡಿ ಮಾಡ್ಬೋದು. ನೆಕ್ಸ್ಟ್ ದ ಕೋರಮ್ ಇನ್ ಪಾರ್ಲಿಮೆಂಟ್, ಆಮೇಲೆ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ಗೆ ಇರ್ತಕ್ಕಂಥ ಸ್ಯಾಲರೀಸ್ ಮತ್ತು ಅಲೌನ್ಸಸ್ ಬಗ್ಗೆ ಕೂಡ ಈ ವಿಷಯದಲ್ಲಿ ತಿದ್ದುಪಡಿ ಮಾಡ್ಬೋದು. ಆ್ಯಂಡ್ ರೂಲ್ಸ್ ಆಫ್ ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್, ಪಾರ್ಲಿಮೆಂಟಿನ ನಿಯಮಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಪಾರ್ಲಿಮೆಂಟಿನ ಸದಸ್ಯರು ಮತ್ತು ಇತರೆ ಕಮಿಟಿಗಳಿಗೆ ಇರತಕ್ಕಂತಹ ಸೌಲಭ್ಯಗಳು, ಪ್ರಿವಿಲೇಜ್ಗಳ ಬಗ್ಗೆ, ಯೂಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ದ ಪಾರ್ಲಿಮೆಂಟ್ ಆ್ಯಂಡ್ ನಂಬರ್ ಆಫ್ ಜಡ್ಜಸ್ ಇನ್ ದ ಸುಪ್ರೀಂ ಕೋರ್ಟ್, ಆಮೇಲೆ ಕನ್ಫರ್ಮೆಂಟ್ ಆಫ್ ಮೋರ್ ಜುಡಿಸ್ಟಿಕ್ಷನ್ ಆನ್ ದಿ ಸುಪ್ರೀಂ ಕೋರ್ಟ್, ಯೂಸ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್, ಆಮೇಲೆ ನಾಗರಿಕತ್ವದ ಪಡೆದುಕೊಳ್ಳುವಿಕೆ ಮತ್ತು ಕಳೆದುಕೊಳ್ಳುವಿಕೆ, ಎಲೆಕ್ಷನ್ಸ್ ಟು ದ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್, ಪಾರ್ಲಿಮೆಂಟ್ ಹಾಗೂ ರಾಜ್ಯ ವಿಧಾನಸಭೆಗಳಿಗೆ ಸಂಬಂಧಪಟ್ಟಂಥ ಚುನಾವಣೆಗಳು, ಡೆಲಿಮಿನೇಷನ್ ಆಫ್ ದ ಕಾನ್ಸ್ಟಿಟ್ಯೂಯೆನ್ಸೀಸ್, ಏನು ಮತಕ್ಷೇತ್ರಗಳ ವಿಂಗಡಣೆ ಮತ್ತು ಅವುಗಳ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ, ಯೂನಿಯನ್ ಟೆರಿಟರಿಗಳಿಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ 5th and 6th ಶೆಡ್ಯೂಲ್. ಸೊ 5th ಶೆಡ್ಯೂಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್ ಇನ್ ದ ಸ್ಟೇಟ್ಸ್, ರಾಜ್ಯಗಳ ಒಂದು ಶೆಡ್ಯೂಲ್ಡ್ ಏರಿಯಾಗಳ ಆಡಳಿತಕ್ಕೆ ಸಂಬಂಧಪಟ್ಟದ್ದು 5th ಶೆಡ್ಯೂಲ್. 6th ಶೆಡ್ಯೂಲ್ ಟ್ರೈಬಲ್ ಏರಿಯಾಗಳ ಆಡಳಿತಕ್ಕೆ ಸಂಬಂಧಪಟ್ಟದ್ದು. ಸೊ ಇಷ್ಟು ಅಂಶಗಳನ್ನು ಸಿಂಪಲ್ ಮೆಜಾರಿಟಿಯಿಂದ ತಿದ್ದುಪಡಿ ಮಾಡ್ಬೋದು. ದೆನ್ ಯಾವ ವಿಷಯಗಳನ್ನು ಸ್ಪೆಷಲ್ ಮೆಜಾರಿಟಿ ಆ್ಯಂಡ್ 2/3 ಮೆಜಾರಿಟಿಯಿಂದ ತಿದ್ದುಪಡಿ ಮಾಡಬಹುದು ಅಂದರೆ, ಸೊ ಇಲ್ಲಿ ಫಸ್ಟ್ ಕೆಟಗರಿ ಮತ್ತು 3rd ಕೆಟಗರಿಯಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಸ್ಪಷ್ಟವಾಗಿ ಮೆನ್ಷನ್ ಮಾಡಲಾಗಿದೆ. ಅವೆರಡೂ ಕೆಟಗರಿಯಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಬಿಟ್ಟು ಉಳಿದೆಲ್ಲ ಏನು ರೆಸಿಡ್ಯೂರಿ ಪ್ರೊವಿಷನ್ಸ್ ಅಂತ ಕರಿತೀವೋ ಅವೆಲ್ಲವೂ ಕೂಡ ದೇ ಫಾಲ್ ಅಂಡರ್ ದಿಸ್ ಕೆಟಗರಿ. ಸೊ ಎರಡೂ ಭಾಗದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಸ್ಪೆಷಲ್ ಮೆಜಾರಿಟಿಯ ಮೂಲಕ ತಿದ್ದುಪಡಿ ಮಾಡಲಾಗತ್ತೆ. ಇವುಗಳನ್ನು ಸ್ಪೆಷಲ್ ಆಗಿ ಎಲ್ಲೂ ಕೂಡ ಮೆನ್ಷನ್ ಮಾಡಲಾಗಿಲ್ಲ. ಸೊ 3ನೇ ವಿಧಾನ ಯಾವುದು ಹಂಗಿದ್ರೆ 3rd ಕೆಟಗರಿ ಅಂದರೆ ವಿಶೇಷ ಬಹುಮತ ಹಾಗೂ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಅಂಗೀಕಾರ. ಸೊ ಇಲ್ಲಿ ಯಾವ್ಯಾವ ವಿಷಯಗಳು ಬರ್ತಾವಂದರೆ, ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆ್ಯಂಡ್ ಇಟ್ಸ್ ಮ್ಯಾನರ್. ಸೊ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಪಟ್ಟದ್ದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಎಕ್ಸಿಕ್ಯೂಟಿವ್ ಪವರ್ ಏನು ಕಾರ್ಯಾಂಗದ ಅಧಿಕಾರದ ವಿಸ್ತರಣೆಗೆ ಸಂಬಂಧಪಟ್ಟದ್ದು, ಸುಪ್ರೀಂ ಮತ್ತು ಹೈಕೋರ್ಟ್ಗಳಿಗೆ ಸಂಬಂಧಪಟ್ಟದ್ದು, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನೀಯ ಅಧಿಕಾರಗಳ ಹಂಚಿಕೆಗೆ ಸಂಬಂಧಪಟ್ಟದ್ದು. 7th ಶೆಡ್ಯೂಲ್ 7ನೇ ಶೆಡ್ಯೂಲ್ನಲ್ಲಿ
ಇರ್ತಕ್ಕಂತಹ ಲಿಸ್ಟ್, ಅಧಿಕಾರ ಹಂಚಿಕೆ ಲಿಸ್ಟ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟದ್ದು. ರೆಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ಇನ್ ಪಾರ್ಲಿಮೆಂಟ್, ಪಾರ್ಲಿಮೆಂಟ್ನಲ್ಲಿ ರಾಜ್ಯಗಳ ಏನು ಪ್ರಾತಿನಿಧ್ಯ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾದ್ದು. ದೆನ್ ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಪ್ರೊಸೀಜರ್, ಅಂದರೆ ಆರ್ಟಿಕಲ್ 368 ಇಟ್ ಸೆಲ್ಫ್ ಸೊ ಈ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಹಾಗಿದ್ರೆ ಯಾವ ಸಂವಿಧಾನದ ಕೆಲವು ಪ್ರಮುಖ ತಿದ್ದುಪಡಿಗಳನ್ನು ಇಲ್ಲಿ ನೋಡೋಣ. ಸೊ ಫಸ್ಟ್ ಅಮೆಂಡ್ಮೆಂಟ್ ಇನ್ 1951. ಸೊ ಇದು ಮೊಟ್ಟ ಮೊದಲ ತಿದ್ದುಪಡಿ. ಇದು ನಮ್ಮ ಸಂವಿಧಾನಕ್ಕೆ 9ನೇ ಶೆಡ್ಯೂಲನ್ನು ಸೇರಿಸುತ್ತೆ. ಆ ಶೆಡ್ಯೂಲ್ ಏನನ್ನು ಒಳಗೊಂಡಿತ್ತು ಅಂದರೆ ಪ್ರೊಟೆಕ್ಟ್ ದ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣಾ ಕಾಯ್ದೆಗಳ ರಕ್ಷಣೆಗೆ ಸಂಬಂಧಪಟ್ಟದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ 31A ಮತ್ತು 31B ಹೊಸ ಆರ್ಟಿಕಲ್ಗಳನ್ನು ಇಲ್ಲಿ ಸೇರಿಸಲಾಯಿತು. ಹಾಗೆ 19ನೇ 2ನೇ ಕ್ಲಾಸ್, ಸೊ 2ನೇ ಉಪವಿಧಿ. ಸೊ ಇದ್ರ ಪ್ರಕಾರ ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆಯಲ್ಲ ಆ ಹಕ್ಕಿಗೆ ಕೆಲವು 3 ಥರನಾದಂಥ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಗ್ರೌಂಡ್ಗಳನ್ನು ಫಿಕ್ಸ್ ಮಾಡಲಾಯಿತು. ಆ ಗ್ರೌಂಡ್ಗಳೇನೇನು ಅಂದರೆ ಪಬ್ಲಿಕ್ ಆರ್ಡರ್ಗೆ ಸಂಬಂಧಪಟ್ಟಂಗೆ, ರಿಲೇಷನ್ ವಿತ್ ಫಾರಿನ್ ಸ್ಟೇಟ್ಗೆ ಸಂಬಂಧಪಟ್ಟಂಗೆ, ಡಿಸೆನ್ಸಿ ಆರ್ ಮೊರಾಲಿಟಿ ಇನ್ ರಿಲೇಷನ್ ಟು ದ ಕಾನ್ಸೆಪ್ಟ್ ಆಫ್ ಕಂಟೆಂಪ್ಟ್ ಆಫ್ ಕೋರ್ಟ್. ಸೊ ಈ 3 ಗ್ರೌಂಡ್ಗಳನ್ನು ಹೊಸದಾಗಿ ಸೇರಿಸಲಾಯಿತು 19ನೇ 2ನೇ ಉಪವಿಧಿ ಪ್ರಕಾರ. ಇನ್ನು 15ನೇ 4ನೇ ಉಪವಿಧಿಯ ಪ್ರಕಾರ ಈ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿರ್ತಾರೆ ಅವರಿಗೆ ವಿಶೇಷವಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡಲಾಯಿತು. ಸೊ ಈ ತಿದ್ದುಪಡಿ ಮೂಲಕ. ನೆಕ್ಸ್ಟ್ 7th ಅಮೆಂಡ್ಮೆಂಟ್ ಆಫ್ 1956. ಸೊ ಇದು ಬಹಳ ಪ್ರಮುಖವಾದಂಥ ತಿದ್ದುಪಡಿ, ಯಾಕೆಂದರೆ ಇದು ಸಂವಿಧಾನದ 2 ಮತ್ತು 7ನೇ ಶೆಡ್ಯೂಲ್ಗಳಿಗೆ ಬದಲಾವಣೆಯನ್ನು ತಿದ್ದುಪಡಿಯನ್ನು ತಂತು. ಆ ಮೂಲಕ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂತಹ ABCD ಸ್ಟೇಟ್ಗಳನ್ನು ತೆಗೆದುಹಾಕಿ ಭಾಷೆ ಆಧಾರದ ಮೇಲೆ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಸೃಷ್ಟಿಸಲಾಯಿತು. Then it provided for the establishment of a common high court for 2 or more states. ಸೊ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದು ಸಾಮಾನ್ಯ ಹೈಕೋರ್ಟನ್ನು ಇಲ್ಲಿ ಸ್ಥಾಪಿಸೋದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಆ್ಯಂಡ್ ಎಕ್ಸ್ಟೆಂಡೆಡ್ ದ ಜುರಿಸ್ಟಿಕ್ಷನ್ ಆಫ್ ಹೈಕೋರ್ಟ್ಸ್ ಟು ದ ಯೂನಿಯನ್ ಟೆರಿಟರೀಸ್ ಆಲ್ಸೋ. ಸೊ ಹೈಕೋರ್ಟ್ಗಳ ಒಂದು ನ್ಯಾಯ ವ್ಯಾಪ್ತಿಯನ್ನು, ಅಧಿಕಾರ ವ್ಯಾಪ್ತಿಯನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ವಿಸ್ತರಿಸಲಾಯಿತು. ದೆನ್ 10th ಅಮೆಂಡ್ಮೆಂಟ್ ಇನ್ 1961. ಇದರ ಮೂಲಕ ದಾದ್ರಾ ನಗರ ಹವೇಲಿ ಇವುಗಳಿಗೆ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನಮಾನವನ್ನು ನೀಡಲಾಯಿತು. ಹಾಗೆ 12ನೇ ತಿದ್ದುಪಡಿ ಮೂಲಕ 1962ರಲ್ಲಿ ಗೋವಾ, DU, ಡಮನ್ ಇವುಗಳಿಗೆ ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನಮಾನವನ್ನು ನೀಡಲಾಯಿತು. 13ನೇ ತಿದ್ದುಪಡಿ ಮೂಲಕ 1962ರಲ್ಲಿ ನಾಗಾಲ್ಯಾಂಡ್ಗೆ 371ನೇ A ವಿಧಿ ಅಡಿಯಲ್ಲಿ ಸ್ಪೆಷಲ್ ಸ್ಟೇಟಸ್ ಅನ್ನು, ವಿಶೇಷ ಸ್ಥಾನಮಾನವನ್ನು ನೀಡಲಾಯಿತು. 14ನೇ ವಿಧಿ ಪ್ರಕಾರ 1962ರಲ್ಲಿ 14ನೇ ತಿದ್ದುಪಡಿ ಮೂಲಕ ಪಾಂಡಿಚೇರಿಗೆ ಕೇಂದ್ರಾಡಳಿತ ಪ್ರದೇಶದ ಸ್ಥಾನವನ್ನು ಒದಗಿಸಲಾಯಿತು. 24ನೇ ತಿದ್ದುಪಡಿ ಬಹಳ ಪ್ರಮುಖವಾದದ್ದು 1971ರಲ್ಲಿ. ಇದು ಗೋಲಕ್ನಾಥ್ ಕೇಸ್ನ ಎಫೆಕ್ಟನ್ನು ಕಡಿಮೆ ಮಾಡಿ ಪಾರ್ಲಿಮೆಂಟಿನ ಅಧಿಕಾರವನ್ನು ತಿದ್ದುಪಡಿ ವಿಷಯದಲ್ಲಿ ಹೆಚ್ಚಿಗೆ ಮಾಡೋದಕ್ಕೆ 13ನೇ ವಿಧಿಗೆ 4ನೇ ಉಪವಿಧಿಯನ್ನು ಸೇರಿಸಿ, ಸೊ 13ನೇ ವಿಧಿಯ ಯಾವುದೇ ಅಂಶಗಳು 368ನೇ ವಿಧಿಗೆ ಅನ್ವಯಿಸೋದಿಲ್ಲ ಅಂತ ಸೇರಿಸಲಾಯಿತು. ಹಾಗೆ 368ನೇ ವಿಧಿಗೆ 3ನೇ ಉಪವಿಧಿಯನ್ನು ಸೇರಿಸಿ ಸೇಮ್ 13ನೇ ವಿಧಿಯ ಯಾವುದೇ ಅಂಶಗಳು ತಿದ್ದುಪಡಿಯಾದಾಗ ಅವುಗಳ ಬದಲಾವಣೆಗಳು 368ಕ್ಕೆ ಅನ್ವಯಿಸೋದಿಲ್ಲ ಅಂತ ಹೇಳಿ 13 ಮತ್ತು 368ರ ಒಂದು ಅಧಿಕಾರ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಸಪ್ರೇಟ್ ಮಾಡಲಾಯಿತು. ಸೊ ಆ ಮೂಲಕ ನ್ಯಾಯಾಂಗ ವಿಮರ್ಶಾಧಿಕಾರವನ್ನು ಇಲ್ಲಿ ಕಡಿಮೆ ಮಾಡಲಾಯಿತು. ಸೊ ನೆಕ್ಸ್ಟ್ 31ನೇ ತಿದ್ದುಪಡಿ 1973ರಲ್ಲಿ. ಸೊ ಇಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು. ಇದು ಪ್ರಮುಖವಾದದ್ದು. ಹಾಗೆ 35ನೇ ತಿದ್ದುಪಡಿ ಮೂಲಕ 1971ರಲ್ಲಿ ಸಿಕ್ಕಿಂ ರಾಜ್ಯಕ್ಕೆ ಒಂದು ಅಸೋಸಿಯೇಟೆಡ್ ಸ್ಟೇಟ್ ಸ್ಥಾನವನ್ನು ನೀಡಲಾಯಿತು. ನಂತರ 36ನೇ ತಿದ್ದುಪಡಿ ಮೂಲಕ 1975ರಲ್ಲಿ ಇದಕ್ಕೆ ಫುಲ್ ಫ್ಲೆಡ್ಜ್ಡ್ ಸ್ಟೇಟ್ ಸ್ಥಾನಮಾನವನ್ನು ನೀಡಲಾಯಿತು. ಇನ್ನು 42ನೇ ತಿದ್ದುಪಡಿ 1976ರಲ್ಲಿ, ಇದನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅಷ್ಟು ಅಂಶಗಳನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಇದನ್ನು ಸೇರಿಸಲಾಯಿತು ವಿಷಯಗಳನ್ನು. ಸೊ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಮಾಡಲ್ಪಟ್ಟಂತಹ ತಿದ್ದುಪಡಿ. ಸೊ ಇದು ಮುಖ್ಯವಾಗಿ ಪೂರ್ವ ಪೀಠಿಕೆಗೆ ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ, ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರ ಅನ್ನೋ 3 ಪದಗಳನ್ನು ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರಿಸಲಾಯಿತು.
ಹಾಗೆ 4ನೇ ಎ ಭಾಗದ ಮೂಲಕ ಹೊಸ ಭಾಗವನ್ನು ಸೇರಿಸಿ ಅಲ್ಲಿ ಎಲ್ಲ ಫಂಡಮೆಂಟಲ್ ಡ್ಯೂಟೀಸನ್ನು 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ನಂತರ 368ನೇ ವಿಧಿಗೆ 4ನೇ ಕ್ಲಾಸ್ ಈಗಾಗಲೇ ಹೇಳಿದ್ವಿ. ಸೊ ಏನು ಹಿಂದೆ ಚರ್ಚೆ ಮಾಡಿದ್ವೋ ಅದನ್ನು ಕ್ಯಾನ್ಸಲ್ ಮಾಡಿ ದ ಜುಡಿಷಿಯಲ್ ರಿವ್ಯೂ ಆಫ್ ಸುಪ್ರೀಂ ಕೋರ್ಟನ್ನು ಮತ್ತೆ ಇಲ್ಲಿ ಕ್ಯಾನ್ಸಲ್ ದ ಜುಡಿಷಿಯಲ್ ರಿವ್ಯೂ ಆಫ್ ದ ಸುಪ್ರೀಂ ಕೋರ್ಟ್ 368ಕ್ಕೆ 4ನೇ ಉಪವಿಧಿಯನ್ನು ಸೇರಿಸಿ ಮಾಡಲಾಯಿತು. ಇನ್ನು ಎಕ್ಸ್ಟೆಂಡೆಡ್ ದ ಲೋಕಸಭಾ ಟೆನ್ಯೂರ್ ಫ್ರಮ್ 5 to 6 years, 5ರಿಂದ 6 ವರ್ಷಕ್ಕೆ ಲೋಕಸಭಾ ಅಧಿಕಾರಾವಧಿಯನ್ನು ಹೆಚ್ಚಿಸಲಾಯಿತು. 31D ಹೊಸ ವಿಧಿಯನ್ನು ಸೇರಿಸಿ ಪ್ರೊಹಿಬಿಷನ್ ಆಫ್ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್, ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನು ನಿಷೇಧಿಸಲಾಯಿತು 31D ವಿಧಿಯ ಅಡಿಯಲ್ಲಿ. 44ನೇ ತಿದ್ದುಪಡಿ 1978ರಲ್ಲಿ, ಇದು ಆಲ್ಮೋಸ್ಟ್ ಆಲ್ 42ನೇ ತಿದ್ದುಪಡಿಯಲ್ಲಿ ಮಾಡಿದಂತಹ ಬದಲಾವಣೆಗಳನ್ನು ಪುನರ್ಸ್ಥಾಪಿಸಿತು. ಸೊ ಇದು 368ನೇ ವಿಧಿಯಲ್ಲಿ ಏನು ರೆಸ್ಟ್ರಿಕ್ಷನ್ ವಿಧಿಸಲಾಗಿತ್ತು ಅದನ್ನು ಒಂದು allowed the government to amend the constitution on its wish by article 368. ಸೊ ಹಾಗೆ ಆಸ್ತಿಯ ಹಕ್ಕನ್ನು 19ನೇ 1F ಏನು ಉಪವಿಧಿಯಲ್ಲಿ ಬರ್ತಕ್ಕಂತಹ ಮೆನ್ಷನ್ ಆಗಿರ್ತಕ್ಕಂಥ ಮತ್ತು ಆರ್ಟಿಕಲ್ 31ರಲ್ಲಿ ಮೆನ್ಷನ್ ಆಗಿರ್ತಕ್ಕಂತಹ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ಅದನ್ನೊಂದು ಸಾಮಾನ್ಯ ಹಕ್ಕನ್ನಾಗಿ ಮಾಡಲಾಯಿತು. 352ನೇ ವಿಧಿ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಾಗ ಯಾವ ಗ್ರೌಂಡ್ ಮೇಲೆ ಘೋಷಿಸಬೇಕು ಅನ್ನೋದಕ್ಕೆ ಇಂಟರ್ನಲ್ ಡಿಸ್ಟರ್ಬೆನ್ಸ್, ಆಂತರಿಕ ಗಲಭೆಗಳಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಅನ್ನೋ ಅವಕಾಶವನ್ನು 352ನೇ ವಿಧಿ ಕೊಡುತ್ತಲ್ಲ, ಅದನ್ನು ಬದಲಾಯಿಸಿ, ಆ ಶಬ್ದವನ್ನು ಬದಲಾಯಿಸಿ ಆರ್ಮ್ಡ್ ರೆಬಿಲಿಯನ್ ಅಂದರೆ ಸಶಸ್ತ್ರ ದಂಗೆ ಮಾಡಿದ್ರೆ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಅನ್ನುವ ಅಂಶವನ್ನು ಇದರಲ್ಲಿ ಸೇರಿಸಲಾಯಿತು. ನೆಕ್ಸ್ಟ್ 52ನೇ ತಿದ್ದುಪಡಿ ಕಾಯ್ದೆ 1985. ಸೊ ಇದರ ಮೂಲಕ, ಇದು ಅತ್ಯಂತ ಪ್ರಮುಖವಾದದ್ದು, ಇದರ ಮೂಲಕ ಸಂವಿಧಾನಕ್ಕೆ 10ನೇ ಶೆಡ್ಯೂಲನ್ನು ಸೇರಿಸಿ ಆಂಟಿ ಡಿಫೆಕ್ಷನ್ ಲಾ, ಏನು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು, ಸೇರಿಸಲಾಯಿತು. 61ನೇ ತಿದ್ದುಪಡಿ 1989 ಅತಿ ಪ್ರಮುಖವಾದದ್ದು. ಯಾಕೆಂದರೆ ಇಲ್ಲಿ ಸಾರ್ವತ್ರಿಕ ಮತದಾನದಲ್ಲಿ, ವಯಸ್ಕ ಮತದಾನದಲ್ಲಿ ಮತ ಮಾಡ್ತಕ್ಕಂತಹ ಅಧಿಕಾರವನ್ನು, ಮತದಾರರ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಲೋಕಸಭೆ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲ್ಲ ಎಲೆಕ್ಷನ್ಗಳಲ್ಲಿ ಮತ ಚಲಾಯಿಸುವ ಅಧಿಕಾರದ ಒಂದು ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಹಾಗೆ 65ನೇ ತಿದ್ದುಪಡಿ 1990, ಇಲ್ಲಿ SC/STಗಳಿಗೆ ಒಂದು ಮಲ್ಟಿ ಮೆಂಬರ್ ನ್ಯಾಷನಲ್ ಕಮಿಷನನ್ನು, ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಆಫೀಸ್ ಆಫ್ ದ ಸ್ಪೆಷಲ್ ಆಫೀಸರ್ ಫಾರ್ SC/ST ಇದೆಯಲ್ಲ ಅದನ್ನು ರಿಮೂವ್ ಮಾಡಲಾಯಿತು. 69ನೇ ತಿದ್ದುಪಡಿ 1991ರಲ್ಲಿ, ಇದು ಪ್ರಮುಖವಾದದ್ದು. ದೆಹಲಿ ಏನು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು ಅದಕ್ಕೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅನ್ನೋ ಒಂದು ವಿಶೇಷ ಸ್ಥಾನಮಾನವನ್ನು, ರಾಷ್ಟ್ರ ರಾಜಧಾನಿ ಅನ್ನೋ ವಿಶೇಷ ಸ್ಥಾನಮಾನವನ್ನು ನೀಡಲಾಯಿತು. 71ನೇ ತಿದ್ದುಪಡಿ 1992ರ ಪ್ರಕಾರ ಕೊಂಕಣಿ, ಮಣಿಪುರಿ, ನೇಪಾಳಿ ಅನ್ನೋ 3 ಹೊಸ ಭಾಷೆಗಳನ್ನು ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಸೇರಿಸೋದರ ಮೂಲಕ ಒಟ್ಟು ಸಂವಿಧಾನದ ಸ್ಥಾನಮಾನ ಪಡೆದಂತಹ ಭಾಷೆಗಳ ಸಂಖ್ಯೆ 18ಕ್ಕೆ ಏರ್ತು. 73ನೇ ತಿದ್ದುಪಡಿ 1992, ಇದು ಬಹಳ ಪ್ರಮುಖವಾದದ್ದು. ಯಾಕಂದರೆ ಇದರ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆಯಲ್ಲ, ಪಂಚಾಯತ್ ರಾಜ್ ಸಂಸ್ಥೆಗಳು ಸಂವಿಧಾನಿಕ ಸ್ಥಾನಮಾನವನ್ನು ಪಡೆದವು. ಸೊ ಇದರ ಮೂಲಕ ಸಂವಿಧಾನಕ್ಕೆ 9ನೇ ಭಾಗವನ್ನು ಹಾಗೂ 11ನೇ ಶೆಡ್ಯೂಲನ್ನು ಹೊಸದಾಗಿ ಸೇರಿಸಲಾಯಿತು. 74ನೇ ತಿದ್ದುಪಡಿ ಮೂಲಕ ಈ ಅರ್ಬನ್ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಯಿತು. ಹಾಗೆ 9A ಭಾಗವನ್ನು ಹಾಗೂ 12ನೇ ಶೆಡ್ಯೂಲನ್ನು ಸೇರಿಸಲಾಯಿತು ಹೊಸದಾಗಿ. ಇನ್ನು 86ನೇ ತಿದ್ದುಪಡಿ 2002. ಸೊ ಇದು ಬಹಳ ಪ್ರಮುಖವಾದದ್ದು. ಇಲ್ಲಿ 21ನೇ ವಿಧಿಯನ್ನು ಸೇರಿಸೋದ್ರ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು. ಹಾಗೆ 51ನೇ ವಿಧಿ ಅಡಿಯಲ್ಲಿ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸೋದು ಪೋಷಕರ ಮೂಲಭೂತ ಕರ್ತವ್ಯವನ್ನಾಗಿ ಕೂಡ ಮಾಡಲಾಯಿತು. 92ನೇ ವಿಧಿ 2003ರಲ್ಲಿ ಬೋಡೋ, ಡೋಗ್ರಿ, ಮೈಥಿಲಿ, ಸಂಥಾಲಿ, ಸೊ ಈ 4 ಭಾಷೆಗಳನ್ನು 8ನೇ ಶೆಡ್ಯೂಲ್ಗೆ ಸೇರಿಸೋದ್ರ ಮೂಲಕ
ಟೋಟಲಿ ಅಫಿಷಿಯಲ್ ಲ್ಯಾಂಗ್ವೇಜ್ಗಳ ಸಂಖ್ಯೆ 18ರಿಂದ 22ಕ್ಕೆ ಹೆಚ್ಚಿಸಲ್ಪಡ್ತು. 101ನೇ ತಿದ್ದುಪಡಿ ಕಾಯ್ದೆ 2016 ಮೂಲಕ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸನ್ನು ಪರಿಚಯಿಸಲಾಯಿತು. ಇನ್ನು 102ನೇ ತಿದ್ದುಪಡಿ ಕಾಯ್ದೆ 2018 ಮೂಲಕ ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಯಿತು. ಇನ್ನು 103ನೇ ತಿದ್ದುಪಡಿ 2019 ಮೂಲಕ ಈ 15ನೇ 4 ಮತ್ತು 5ನೇ ಉಪವಿಧಿಯಡಿಯಲ್ಲಿ ಏನು SC/STಗಳಿಗೆ ಸೋಷಿಯಲಿ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡೆಡ್ SC/STಗಳಿಗೆ ಏನು ವಿಶೇಷವಾದಂತಹ ಪ್ರೊವಿಷನ್ಗಳನ್ನ ಒದಗಿಸಲಾಯಿತು, ರಿಸರ್ವೇಷನ್ ಸೌಲಭ್ಯವನ್ನು ಒದಗಿಸಲಾಯಿತು. ಅವುಗಳ ಅಲ್ಲದೆ ಇತರೆ ವರ್ಗಗಳ ಆರ್ಥಿಕವಾಗಿ ಹಿಂದುಳಿದಂತಕ್ಕಂತಹ ವೀಕರ್ ಸೆಕ್ಷನ್ಗಳಿಗೂ ಕೂಡ 10% ಮ್ಯಾಕ್ಸಿಮಮ್ 10% ರಿಸರ್ವೇಷನ್ ಸೌಲಭ್ಯವನ್ನು ಈ ತಿದ್ದುಪಡಿ ಒದಗಿಸಿಕೊಡ್ತು. ಇನ್ನು 104ನೇ ತಿದ್ದುಪಡಿ 2020ರಲ್ಲಿ ಈ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನಡೀತಕ್ಕಂಥ ಚುನಾವಣೆಗಳಲ್ಲಿ SC/STಗಳಿಗೆ ಇರ್ತಕ್ಕಂತಹ ರಿಸರ್ವೇಷನನ್ನು 10 ವರ್ಷ ಕಾಲ ಎಕ್ಸ್ಟೆಂಡ್ ಮಾಡ್ತು. ಆ್ಯಂಡ್ ರಿಮೂವ್ ದ ರಿಸರ್ವ್ಡ್ ಸೀಟ್ಸ್ ಫಾರ್ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಇನ್ ಲೋಕಸಭೆ ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್. ಸೊ ಇದು ಪ್ರಮುಖವಾದದ್ದು. ಏನು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಆಂಗ್ಲೋ ಇಂಡಿಯನ್ಗಳಿಗೆ ಕಮ್ಯುನಿಟಿಗೆ ಏನು ಮೀಸಲಿದ್ವು ಸ್ಥಾನಗಳು, ಸೊ ಆ ರಿಸರ್ವೇಷನನ್ನು ತೆಗೆದುಹಾಕಲಾಯಿತು 104ನೇ ತಿದ್ದುಪಡಿ ಮೂಲಕ. ಇಷ್ಟು ಇವತ್ತಿನ ಒಂದು ಟೆಸ್ಟ್ಗೆ ಸಪ್ಲಿಮೆಂಟರಿ ಆಗಿರ್ತಕ್ಕಂತಹ ಭಾರತದ ಸಂವಿಧಾನದ ತಿದ್ದುಪಡಿ ಮತ್ತು ಪ್ರಮುಖ ತಿದ್ದುಪಡಿಗಳ ಬಗೆಗಿನ ಮಾಹಿತಿ ಸ್ನೇಹಿತರೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಟೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ನೈಸ್ ಕೋಆಪರೇಷನ್ ಫಾರ್ ಆಲ್ ಟೆಸ್ಟ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.